ಈತನು ಸುಮಾರು 2 ವರ್ಷಗಳ ಹಿಂದೆ ಈತನಿಗೆ ಹುಚ್ಚ ಹಿಡಿದು ಈತನ ಕಾಣೆಯಾಗಿದ್ದ. ರೋಡಲ್ಲಿ ಅಡ್ಡಾಡ್ತಾ ಇದ್ದ. ಈತನಿಗೆ ಗುಹೆಗಳ ಮನೆಗಳಾಗಿತ್ತು. ರೋಡಲ್ಲಿ ಅಡ್ಡಾಡಿ ಹೊಟ್ಟೆದನ್ನು ತಿನ್ನುತ್ತಾ ಹುಚ್ಚನಾಗಿ ಅಲೆದಾಡುತ್ತಾ ಇದ್ದ. ಆದರೆ ಈತನು 2 ವರ್ಷಗಳ ಹಿಂದೆ ಈತನ ತಾಯಿ ಮತ್ತು ಹೆಂಡತಿ ಮಕ್ಕಳು ಎಲ್ಲ ಕಡೆ ಹುಡುಕಿದರೂ ಕೂಡ ಈತನು ಸಿಗಲಿಲ್ಲ. ಕಾರಣದಿಂದ ಅವರು ಬಿಟ್ಟು ಅವರು 2-3 ವಾರಗಳ ಹಿಂದೆ ಇವರು ಸಭೆಯಲ್ಲಿ ಬಂದು ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನು ಕೊಟ್ಟಿರ್ತಾರೆ. ಫಸ್ಟ್ ಇವರು ನೀವು ಪ್ರಾರ್ಥನೆ ಮಾಡಿರುವಾಗ ಇವರ ಮಗನು ಮತ್ತೆ ಪುನಃ ಬರ್ತಾನೆಂಬುದಾಗಿ ನೀವು ಹೇಳಿದಾಗ ತಾಯಿಗೆ ಒಂದು ಸುದ್ದಿ ಕಂಡು ಬಂದಿತ್ತು. ಮಗನು ಕೊಪ್ಪಳದಲ್ಲಿ ಇದ್ದಾನೆ, ಹುಚ್ಚನಾಗಿ ತಿರುಗ್ತಾ ಇದ್ದಾನೆಂಬುದಾಗಿ. ತಿರುಗ ಮತ್ತೆ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿದಾಗ ಸಿಕ್ಕಿದ್ದಾನೆ. ಅವನು ನೀವು ಹೇಳಿದ ಪ್ರೊಫೆಸಿನ ಅದನ್ನ ದೇವರು ನೆರವೇರಿಸಿದ್ದಾರೆ ಎಂಬುದಾಗಿ ಆತನಿಗೆ ತಂದು ಮತ್ತೆ ಸಭೆಯಲ್ಲಿ ಸಾಕ್ಷಿ ಕೊಡ್ತಾ ಇದ್ದಿದ್ದಾರೆ. ಬಾಲಾಜಿ, ನೀನೇನಾ ಬಾಲಾಜಿ? ಓಕೆ. ಯಾವ ಊರಾಗಿದ್ದಿ ಇಷ್ಟು ದಿವಸ? ಊರು ಗೊತ್ತಿದ್ದಿಲ್ಲ ಅಂದ್ರೆ ನಿನಗೆ ಏನಾಗಿತ್ತು ಗೊತ್ತಿದ್ದಿಲ್ಲ. ನೀನು ಅಲ್ಲಿ ಹೋಗಿದ್ದೀಯಾ? ಗೊತ್ತಿತ್ತು. ಯಾರು ಕರ್ಕೊಂಡು ಇದ್ರು ಅಂತ ಗೊತ್ತಿದ್ದಿಲ್ಲ? ಯಾರು ಗೊತ್ತಿದ್ದಿಲ್ಲ. ನೋಡಿ ಒಬ್ಬ ಈಗ ಅವನ ವಿಡಿಯೋಗಳವ ಇಷ್ಟು ಕೂದಲುಗಳು ದಾಡಿಗಳು ಬಿಟ್ಕೊಂಡು ಅವ ಎಲ್ಲಿ ಜೀವನ ಮಾಡಿದ? ಎಷ್ಟು ವರ್ಷ ಬಿಟ್ಟು ಹೋಗ್ಯಾನಮ್ಮ? 2 ವರ್ಷ ಮನೆಗಿದ್ದಿಲ್ಲ. ಅವ ಎಲ್ಲಿದ್ದಾನೆ ಗೊತ್ತದನ? ನಾಲಿ ಗಟ್ಟರದಾಗ ಜೀವನ ಮಾಡ್ಯಾನ. ನಾಲಿ ಗಟ್ಟರದಾಗ ಅದು ವಿಡಿಯೋ ಅವನ ಸಾಕ್ಷಿ ಎಲ್ಲ ಹೊರ ಬರ್ತದ. ರೀಸೆಂಟ್ ನಾವು ಯೂಟ್ಯೂಬಲ್ಲಿ ಬಿಡ್ತೀನಿ, ಪ್ರತಿಯೊಬ್ಬರನ್ನ ಶೇರ್ ಮಾಡಬೇಕು, ನೋಡ್ಬೇಕಾಗುತ್ತೆ. ಜೀಸಸ್ ಪವರ್ಫುಲ್ ಹೀಲಿಂಗ್ ಚರ್ಚ್ ಪ್ರಾಫೆಟ್ ಅಭಿಷೇಕ್ ಅವರ ಪ್ರಾರ್ಥನೆಗಳ ಮೂಲಕವಾಗಿ ಅನೇಕ ಕುಟುಂಬಗಳ ರಕ್ಷಣೆಗಳಾಗ್ತಾ ಇದೆ. ಮತ್ತು ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದಿದ್ದರೋ ದಯವಿಟ್ಟು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಮತ್ತು ಈ ರೀತಿ ಇರುವಂಥ ಸಮಸ್ಯೆಗಳನ್ನು ನೋಡಿದ್ದಲ್ಲಿ ನೀವೆಲ್ಲರೂ ಈ ಸಭೆಗೆ ಕರ್ಕೊಂಡು ಬನ್ನಿರಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಕೂಡ ಬಿಡುಗಡೆ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ.